ಮಗ ಹೇಗಿದ್ದೀರಾ? ನಾನು ನಿಮ್ಮ ರವಿ, ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್ ನೆಲಮಂಗಲ. ಗುರು ಕ್ರಿಕೆಟ್ನ ಟಾಪ್ 3 ಅಪ್ಡೇಟ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಏನಂತಂದ್ರೆ, ಪಾಕಿಸ್ತಾನದ ಮಾಜಿ ಆಟಗಾರ ದನಿಷ್ ಕನೇರಿಯಾ ಅವರು ಬಾಬರ್ ಅಜಮ್ಗೆ ಮಕ್ಮಕ್ಕೆ ಹೋಗಿದವ್ರು ಗುರು. ಅಂದರೆ ಬಾಬರ್ ಅಜಮ್ ಫ್ಯಾನ್ಸ್ಗೆ ಬಾಬರ್ ಅಜಮ್ ಅಭಿಮಾನಿಗಳು ಯಾರು ಇರಿದ್ರು ಅವ್ರಿಗೆಲ್ಲ ಮಕ್ ಉಗಿತಾ ಇದ್ದಾರೆ ಅಂತ ಹೇಳ್ಬೋದು. ಏನಂತಂದರೆ, ಸಪೋಸ್ ಏನಾದರೂ ಬಾಬರ್ ಅಜಮ್ 100 ಏನಾದ್ರು ಹೊಡೆದ್ಬಿಟ್ರೆ ನೆಕ್ಸ್ಟ್ ಡೇನೇ ವಿರಾಟ್ ಕೊಹ್ಲಿ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ವಿರಾಟ್ ಕೊಹ್ಲಿ ಕಂಪೇರ್ ಮಾಡಿ ಒಂಥರ ಬಾಬರ್ರೇ ಒಂಥರ ಕಿಂಗು, ಅದು ಇದು ಕೊಂಗೋ ಅಂತ ಎಲ್ಲ ಮಾತಾಡ್ಬಿಡ್ತಾರೆ. ಅದೆಲ್ಲ ಸುಳ್ಳು. ವಿರಾಟ್ ಕೊಹ್ಲಿ ಕಾಲಿನ ಶೂ ಸಮಕ್ಕೂ ಇಲ್ಲ ಬಾಬರ್ ಅಜಮ್. ಏನು ಹೇಳ್ರಿ, ವಿರಾಟ್ ಕೊಹ್ಲಿ ಹಾಕೋ ಶೂಗೂ ಸಮ ಇಲ್ಲ ಬಾಬರ್ ಅಜಮ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದನಿಷ್ ಕನೇರಿಯಾ ಅವರು. ಯಾಕಂತಂದರೆ ವಿರಾಟ್ ಕೊಹ್ಲಿ ಕ್ರೇಜ್ ಹಂಗೈತೆ, ಅವರ ರೆಕಾರ್ಡ್ಸ್ ಕೂಡ ಹಂಗೆ ಇದೆ. ಬ್ಯಾಕಲ್ಲಿ ನಿಂತು ನೋಡಿದ್ರೆ ಬಾಬರ್ ಅಜಮ್ ಯಾವ ಸಮಕ್ಕೂ ಬರಲ್ಲ ವಿರಾಟ್ ಕೊಹ್ಲಿಗೆ ಅಂತಲೇ ಹೇಳ್ಬೋದು. ಮಗ ಅಪ್ಡೇಟ್ ನಂಬರ್ 2 ಏನಂತಂದರೆ, ಅದಕ್ಕೂ ಮುಂಚೆ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಮ್ಮ ಆಂಡ್ರೂ ರಸಲ್ ಇದ್ದಾರಲ್ಲ ಅವ್ರಿಗೆ ಒಂದು ಆಸೆ ಆಗಿದಂತೆ ಗುರು. ಅದೇನಂತಂದರೆ ವರ್ಲ್ಡ್ ಕಪ್ನ ಗೆದ್ದು ರಿಟೈರ್ಮೆಂಟ್ ಕೊಡಬೇಕು ಅಂತ. ಅಂದರೆ ಈ T20 ವರ್ಲ್ಡ್ ಕಪ್ನ ಗೆದ್ದು ರಿಟೈರ್ಮೆಂಟ್ ಕೊಡೋಕ್ಕೆ ಅವ್ರಿಗೆ ತುಂಬ ಆಸೆ ಆಗ್ತಿದೆ ಅಂತೆ. ಒಂದು ಬೆಸ್ಟ್ ಮೂಮೆಂಟು, ಅಂದರೆ ಪ್ರೌಡ್ ಫೀಲ್ ಆಗುತ್ತಂತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಈ ಥರ ಜಿದ್ದಾಜಿದ್ದಿ ಮ್ಯಾಚ್ಗಳೆಲ್ಲ ನಡಿಬೇಕಾದ್ರೆ ಕಪ್ಪು ಈ ವೆಸ್ಟ್ ಇಂಡೀಸ್ ಗೆಲ್ಲುತ್ತೋ ಇಲ್ಲಿ ಬಿಡುತ್ತೋ ಗೊತ್ತಿಲ್ಲ, ಬಟ್ ಅವರು ಆಸೆ ಪಡ್ತಿರೋದಂತೂ ನಿಜ. ಸೊ ಫೈನಲ್ ಆಗಿ ಅವರು ರಿಟೈರ್ಮೆಂಟ್ ಕೊಡೋಕ್ಕೆ ಆಸೆ ಪಡ್ತಾ ಇದ್ದಾರೆ ವರ್ಲ್ಡ್ ಕಪ್ ಗೆದ್ದಾದ ಮೇಲೆ ಅಂತಲೇ ಹೇಳ್ಬೋದು. ಅಪ್ಡೇಟ್ ನಂಬರ್ 3 ಏನಂತಂದರೆ, ಮಗ ಚಾಂಪಿಯನ್ಸ್ ಟ್ರೋಫಿ ಚಾಂಪಿಯನ್ಸ್ ಟ್ರೋಫಿ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ಅದು ಡೇಟ್ ಕೂಡ ಅನೌನ್ಸ್ ಆಗಿದೆ. 19 ಫೆಬ್ರವರಿಯಿಂದ ಮಾರ್ಚ್ 9ವರೆಗೂ 2025ಗೆ ICC ಅವರು ಅನೌನ್ಸ್ ಮಾಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನ ಅವರು ಹೋಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಇದು ತುಂಬ ವಿವಾದಾತ್ಮಕ ಆಗಿತ್ತು. ಯಾಕೆಂತಂದರೆ ಇಂಡಿಯಾದವರು ಪಾಕಿಸ್ತಾನಕ್ಕೆ ಹೋಗಾಡಲ್ಲ, ನಾನು ಅಲ್ಲಿ ಸೆಕ್ಯೂರಿಟಿ ಇಶ್ಯೂಸ್ ಇದೆ ಅದು ಇದು ಅಂತ ತುಂಬ ಹೇಳ್ತಾ ಇದ್ರು. ಬಟ್ ನೋಡಬೇಕು ಪಾಕಿಸ್ತಾನ ಹೋಸ್ಟ್ ಮಾಡಿ ಇಂಡಿಯಾ ಅವರು ಅಲ್ಲಿ ಹೋಗಿ ಕ್ರಿಕೆಟ್ ಆಡ್ತಾರಾ ಇಲ್ವಾ ಅಂತ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು. ನೋಡ್ತಾ ಇರಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.